30,75,000 रुपए फ्रॉड करने पर 5 लोगों को गिरफ्तार कर लिया गया है। गुलबर्गा के पुलिस कमिश्नर डॉक्टर शरणप्पा एसडी ने मीडिया से बात करते हुए बताई, 31/12/2024 के दिन कलबुर्गी महानगर पालिका के ऑफिस के कमिश्नर ने 31/12/2024 के दिन कलबुर्गी महानगर पालिका के ऑफिस के जो कमिश्नर होते हैं उनकी डुप्लीकेट सील एंड साइन डुप्लीकेट कर 30,75,000 रुपए को बैंक के जरिए से विड्रॉल किया गया है। केएमपी सुप्रिंटेंडेंट आरपी यादव ने ब्रह्मपुर पुलिस स्टेशन में एक कंप्लेंट दर्ज कराई थी। एक स्पेशल टीम बनाकर ब्रह्मपुर पुलिस स्टेशन के सर्कल इंस्पेक्टर सोमलिंग ने और उनकी टीम ने मिलकर इन्वेस्टिगेशन के दौरान केएमपी में काम करने वाले लोगों को हिरासत में लेकर जब पूछताछ किया तो उन्होंने अपना जुर्म कबूल कर लिया और बताया कि हमने डुप्लीकेट सील और सिग्नेचर करके इंडियन बैंक से 30,75,000 रुपए विड्रॉल किए हैं। पकड़े गए लोगों का नाम मोहम्मद नईमुद्दीन, वाजिद ईमान, मिर्ज़ा आरिफ बेग, निसार अहमद, मोहम्मद अब्दुल रहमान। इनके कब्जे से 30,75,000 रुपए जब्त कर लिए गए हैं और इनके खिलाफ केस को दर्ज कर लिया गया है ब्रह्मपुर पुलिस स्टेशन में और इन्हें जुडिशियल कस्टडी में भेज दिया गया है। ये सारी चीज़ें शरणप्पा एसडी ने मीडिया से बात करते हुए बताई। आइए सुनते हैं गुलबर्गा न्यूज़ की रिपोर्ट। महानगर पालिಕೆಯ ಕಚೇರಿಯಲ್ಲಿ ನಕಲಿ ಸಹಿ ಮಾಡಿ ಚೆಕ್ಗಳನ್ನು ದುರ್ಬಳಕೆ ಮಾಡಿ 36 ಲಕ್ಷದಷ್ಟು ಮೋಸ ಮಾಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬ್ರಹ್ಮಪುರ ಪೊಲೀಸ್ ಸ್ಟೇಷನಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಅದರಲ್ಲಿ ಚೀಟಿಂಗ್, ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್, ಫೋರ್ಜರಿ ಮತ್ತು ಆರ್ಗನೈಸ್ಡ್ ಕ್ರೈಮ್ ಈ ರೀತಿ ವಿವಿಧ BNS ಕಾಯ್ದೆಯಡಿಯಲ್ಲಿ ದೂರು ದಾಖಲಾಗಿತ್ತು. ಆ ಒಂದು ಪ್ರಕರಣದ ತನಿಖೆಯನ್ನು ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡು ACP ಸೌತ್, ಬ್ರಹ್ಮಪುರ ಇನ್ಸ್ಪೆಕ್ಟರ್ ಸೋಮ್ಲಿಂಗ್ ಮತ್ತು ಅವರ ಎಂಟೈರ್ ಟೀಮ್ ಒಟ್ಟು 5 ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಕಾರ್ಪೊರೇಷನ್ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ 3 ಜನ ಆರೋಪಿಗಳಿದ್ದಾರೆ. ಸಿಬ್ಬಂದಿಯವರನ್ನು ಈಗಾಗಲೇ ಬಂಧಿಸಲಾಗಿದೆ ಮತ್ತು ಯಾರಿಗೆ ಈ ಚೆಕ್ಗಳನ್ನು ದುರುಪಯೋಗಪಡಿಸ್ಕೊಳ್ಳಲಿಕ್ಕೆ ಹಣವನ್ನು ಟ್ರಾನ್ಸ್ಫರ್ ಮಾಡಿದರು ಆ ಆರೋಪಿಗಳನ್ನು 2 ಜನ ಆರೋಪಿಗಳನ್ನು ಕೂಡ ಬಂಧಿಸಲಾಗಿದೆ. ಒಟ್ಟು 5 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ಏನು 36 ಲಕ್ಷ ವಂಚನೆ ಮಾಡಿದರು ಅದರಲ್ಲಿ 30,75,000 ಈಗಾಗಲೇ ಹಣವನ್ನು ನಾವು ವಶಪಡಿಸ್ಕೊಂಡಿದ್ದೀವಿ ಮತ್ತು ಇವರು ಏನು ಬೇರೆ ಕೆಲವು ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಮಾಡಿದರು ಅದರಲ್ಲಿ 49,000 ಅದನ್ನು ಕೂಡ ನಾವು ಈಗಾಗಲೇ ಬ್ಯಾಂಕಿಗೆ ಡೈರೆಕ್ಷನ್ಸ್ ನೀಡಿ ಫ್ರೀಸ್ ಮಾಡಿದ್ದೀವಿ. ಸೊ ನಿಯರ್ಲಿ 31.25 ಲ್ಯಾಕ್ ಅಷ್ಟು ಹಣ ಈಗಾಗಲೇ ವಶಪಡಿಸ್ಕೊಂಡಿದ್ದೀವಿ. ಅದಲ್ಲದೆ ಈ ತನಿಖೆಯಿಂದ ಇಲ್ಲಿವರೆಗೆ ತಿಳಿದು ಬಂದಿರೋ ಪ್ರಕಾರ ಈ ಆರೋಪಿಗಳು ಅದರಲ್ಲಿ ಪ್ರಮುಖವಾಗಿ ಏನು ಕಾರ್ಪೊರೇಷನ್ ಕಮಿಷನರ್ ಅವರ PA ಇದ್ದಾನೆ, ಅವನಿಗೆ ಬ್ಯಾಂಕಿನ ಒಂದು ಸಾಲ ತೀರಿಸಲಿಕ್ಕೆ ಆಗದೆ ಈ ಸಾಲದ ತೊಂದರೆಯಲ್ಲಿ ಬರ್ತಾ ಇರಬೇಕಾದ್ರೆ ಇವನಿಗೆ ಏನು ಪರಿಚಯ ಇದ್ದಾರೆ ಮತ್ತು ಸಹೋದ್ಯೋಗಿ ಇದ್ದಾರೆ ಅವ್ರ ಜೊತೆ ಒಂದು ಕಾನ್ಸ್ಪಿರಸಿ ಮಾಡಿ ಒಂದು ಈ ರೀತಿ ಪ್ಲ್ಯಾನ್ ಮಾಡ್ತಾರೆ. ಆ ಪ್ಲ್ಯಾನ್ ಏನಂತಂದರೆ ಏರ್ಟೆಲ್ DDs ಬರುತ್ತೆ. ಈಗೇನು ರೋಡ್ ಕಟ್ಟಿಂಗ್ ಚಾರ್ಜಸ್ಸಿಗೆ ಅವರು ದುಡ್ಡು ಕಟ್ಟಬೇಕು ಕಾರ್ಪೊರೇಷನ್ಗೆ, 5 DDಗಳನ್ನು ಇವನು PA ಕಲೆಕ್ಟ್ ಮಾಡ್ಕೊಂಡಿರ್ತಾನೆ. ಈ ಕಾರ್ಪೊರೇಷನ್ದು ಒಂದು ರೆಗ್ಯುಲರ್ ಜನರಲ್ ಅಕೌಂಟ್ ಇದೆ, ಆ ಅಕೌಂಟಿಗೆ ಆ DDಗಳನ್ನು ಡಿಪಾಸಿಟ್ ಮಾಡಬೇಕು. ಆ ರೆಗ್ಯುಲರ್ ಜನರಲ್ ಅಕೌಂಟಿಗೆ ಡಿಪಾಸಿಟ್ ಮಾಡಲಾರ್ದೆ ಏನು ಅಲ್ಲಿ ರೆಗ್ಯುಲರ್ ಆಗಿ ಫ್ರೀಕ್ವೆಂಟಾಗಿ ಯೂಸ್ ಮಾಡಲಾರ್ದಂಥ ಒಂದು ಅಕೌಂಟ್ ಇದೆ, ಅದು ವಾಟರ್ ಸಪ್ಲೈ ಅಕೌಂಟ್. ಆ ವಾಟರ್ ಸಪ್ಲೈ ಅಕೌಂಟಿಗೆ ಒಟ್ಟು 5 DD, ಅದರಲ್ಲಿ 5 DDಯ ಮೊತ್ತ 1.86 crore ಈ ಏರ್ಟೆಲ್ ಕಂಪ್ನಿಯಿಂದ ಬಂದಿರೋಂಥದ್ದು ಆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅದು ಮಾಡೋ ಉದ್ದೇಶನೇ ಇದನ್ನು ಏನಂತಂದರೆ ಈ ನಕಲಿ ಸಹಿ ಮಾಡಿ ಅಮೌಂಟ್ಗಳನ್ನು ಇವರು ವಿಡ್ರಾ ಮಾಡಿ ಶೇರ್ ಮಾಡಬೇಕನ್ನೋ ಒಂದು ಸ್ಟ್ರಾಟಜಿ. ಅದರಲ್ಲಿ ಆ 5 DDಯಲ್ಲಿ 1 DDಯನ್ನು 4 ಸೆಪ್ಟೆಂಬರ್ 2024ಕ್ಕೆ ಡಿಪಾಸಿಟ್ ಮಾಡ್ತಾರೆ. ಅದು 36 lakh ಆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಮತ್ತು ಅದರಲ್ಲಿ 4 ಸೆಪ್ಟೆಂಬರ್ಗೆ ಏನು ಡಿಪಾಸಿಟ್ ಮಾಡ್ತಾರೆ ಫಸ್ಟ್ DD, ಅದರಲ್ಲಿ 13th ಸೆಪ್ಟೆಂಬರ್ಗೆ 36 ಲಕ್ಷವನ್ನು ಇವರ ಏನು ಸಹಚರ ಇದ್ದಾನೆ ವಾಜಿದ್ ಅನ್ನೋನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಾರೆ, ವಿಡ್ರಾ ಮಾಡ್ಕೊತಾರೆ. ಸೊ ಇದು ಒಂದು ಫಸ್ಟ್ ಹಂತದಲ್ಲಿ ಯಶಸ್ವಿ ಆಗುತ್ತೆ. ನಂತರ ಏನು ಮಾಡ್ತಾರೆ, ಈ ಉಳಿದದ್ದೇನು 4 DD ಇರುತ್ತೆ
ಎಲ್ಲ ಡಿ ಡಿಗಳನ್ನು ಒಂದೇ ದಿನ 27th ನವೆಂಬರ್ಗೆ ಡಿಪಾಸಿಟ್ ಮಾಡ್ತಾರೆ. ಈ ಡಿಪಾಸಿಟ್ ಮಾಡೋದು ಅಲ್ಲೇ ಕೆಲಸ ಮಾಡ್ತಾ ಇರೋ ಒಬ್ಬನೇ 5ನೇ ಆರೋಪಿಗಳ ಲಿಸ್ಟ್ ನಿಮಗೆ ನೀಡ್ತೀವಿ. ಸೊ ಅವನು ಹೋಗಿ ಡಿ ಡಿಗಳನ್ನು ಡಿಪಾಸಿಟ್ ಮಾಡ್ತಾರೆ. 27th ನವೆಂಬರ್ಗೆ ಡಿಪಾಸಿಟ್ ಮಾಡ್ತಾರೆ. ನೆಕ್ಸ್ಟ್ ಈಗ ವಿಡ್ರಾ ಮಾಡಲಿಕ್ಕೆ ಏನು ಮಾಡ್ತಾರೆ, ಇವನ್ನ A1 ಆರೋಪಿಯ ಇತರೆ ಏನು ಸಹಚರಿದ್ದಾರೆ, ಎರಡನೇ ಒಂದು ಚೆಕ್ 46 ಲ್ಯಾಕ್ ಮತ್ತು ಇನ್ನೊಂದು ಚೆಕ್ 49 ಲ್ಯಾಕ್ ಅದನ್ನು ಬ್ಯಾಂಕಿಗೆ ಡಿಪಾಸಿಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಬ್ಯಾಂಕ್ ಮ್ಯಾನೇಜರ್ ಅವರಿಗೆ ಅನುಮಾನ ಬರುತ್ತೆ. ಅನುಮಾನ ಬಂದ ತಕ್ಷಣ ಇವರಿಗೆ ಅಲರ್ಟ್ ಮಾಡಿದ ತಕ್ಷಣ ಅದು ವಿತ್ಹೋಲ್ಡ್ ಆಗುತ್ತೆ. ಹಾಗಾಗಿ ಏನು 49 ಮತ್ತು 46 ಲ್ಯಾಕ್ ಅಮೌಂಟು ಚೆಕ್ ವಿಡ್ರಾ ಆಗಬೇಕಾಗಿತ್ತು ಅದು ವಿತ್ಹೋಲ್ಡ್ ಆಗುತ್ತೆ. ಓನ್ಲಿ ಫಸ್ಟ್ ಚೆಕ್ ಮಾತ್ರ ಈಗ ಕ್ಲಿಯರ್ ಆಗಿರುವಂಥದ್ದು. ಅದರಲ್ಲಿ 30.75 ಕ್ಯಾಶ್ ಮತ್ತು 49,000 ಬ್ಯಾಂಕ್ ಅಕೌಂಟಲ್ಲಿರುವಂಥ ಅಮೌಂಟನ್ನು ಫ್ರೀಸ್ ಮಾಡಿದ್ದೀವಿ. ಈಗ ತನಿಖೆ ಮುಂದುವರಿತಾ ಇದೆ. ಈಗ ತನಿಖೆಯಲ್ಲಿ ತಿಳಿದು ಬಂದಿರುವ ಪ್ರಕಾರ ಕಮಿಷನರ್ ಅವರ PA ಏನಿದ್ದಾನೆ ಆರೋಪಿ A1 ಆರೋಪಿ, ಅವನು ಫೋರ್ಜರಿ ಸೈನ್ ಮಾಡಿರುವಂಥದ್ದು ತಿಳಿದು ಬಂದಿದೆ.